ಯುವಕರು ಆದಷ್ಟು ಇಂಥ ನಾಟಕಗಳನ್ನ ನೋಡಕ್ ಬರಬೇಕು, ಅದನ್ನ ಕಲ್ತ್ಕೋಬೇಕು, ಅದನ್ನ ರೂಢಿಸ್ಕೋಬೇಕು. ಬರೀ ಆರ್ಕೆಸ್ಟ್ರಾ ಸಿನಿಮಾ ನೋಡ್ಕೊಂಡು ಸುಮ್ಮನೆ ಮನಸ್ಸು ಕೆಡಿಸ್ಕೊಂತ ಇದ್ದಾರೆ. ನಮಸ್ತೆ ಹೇಳಿ ಸರ್. ನೀವು ಪ್ರತಿ ವಾರ ನಮ್ಮ ತುಮಕೂರಿನ ಈ ಕಲಾಕ್ಷೇತ್ರದಲ್ಲಿ ನಾಟಕ ನೋಡಕ್ ಬರ್ತೀರಾ? ನಾನು ಪ್ರತಿ ನಾಟಕಕ್ಕೂ ಬರ್ತೀನಿ ನಾನು. ಸರ್, ಏನ್ ಅನ್ಸುತ್ತೆ ಸರ್ ಇಲ್ಲಿ ನಾಟಕ ನೋಡಿದ್ರೆ ನಿಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ? ಅಂದ್ರೆ ಈ ತರ ಕಲೆ ಇನ್ನು ಜೀವಂತವಾಗಿದೆ ಅನ್ನೋದು ತೋರಿಸ್ತದೆ. ಇಂಥ ಕಲಾವಿದರು ಇದನ್ನ ನೋಡ್ತಾರೆ, ನಾಟಕ ಆಡ್ತಾರ ನೋಡಿದ್ರೆ ಅದು ನಮಗೆ ಹಿಂದಿನ ನೆನಪು ಬಂದು ನಮಗೆ ಖುಷಿ ಅನಿಸ್ತದೆ. ಸರ್, ನೀವೇನಾರ ಮೊದಲಿಗೆ ನಾಟಕ ಆಡಿದಿರಾ ಸರ್? ಇಲ್ಲ, ನಾನು ನೋಡ್ತಾ ಇದ್ದೆ ಅಷ್ಟೇ. ನನಗೆ ಇದು ನಮ್ಮ ಸಣ್ಣ ಮಕ್ಕಳಿಂದ ನೋಡ್ತಾ ಇದ್ದೀನಿ ನಾವು. ನಮ್ಮ ತಾತ ಅಜ್ಜಿ ನಮಗೆ ಅದನ್ನ ತೋರಿಸ್ಕೊಟ್ರು. ಈಗ ಇತ್ತೀಚೆಗಂತೂ ನಾಟಕಗಳು ಎಲ್ಲ ನಶಿಸಿ ಹೋಗ್ತಾ ಇದೆ. ಯಾರು ಕೂಡ ನಾಟಕ ನೋಡಕ್ ಬರಲ್ಲ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ತುಮಕೂರು ಜನತೆಗೆ? ಅದಕ್ಕೆ ಬರಬೇಕು ಜನ, ಇಂಥ ಕಲೆನ ಪ್ರೋತ್ಸಾಹಿಸಿ ಈ ಕಲಾವಿದರಿಗೆ ಇನ್ನೂ ಚೆನ್ನಾಗಿ ಅವ್ರಿಗೆ ನಾಟಕ ಆಡೋದಕ್ಕೆ ಸಹಕಾರ ಕೊಡಬೇಕು. ಬರಬೇಕು ಜನ, ಬಂದು ನೋಡ್ಬೇಕು. ನೋಡಿದ್ರೆ ಅಂಥವ್ರಿಗೆ ಖುಷಿ ಅನಿಸುತ್ತೆ, ನಮಗೂ ಖುಷಿ ಅನಿಸುತ್ತೆ. ಇಂದಿನ ಇದು ಮರುಕಳಿಸುತ್ತೆ. ಈ ತರ ಶ್ರೀಕೃಷ್ಣ ಪರಮಾತ್ಮ ಯಾವ ತರ ದುಷ್ಟರಿಗೆ ಶಿಕ್ಷೆ ಕೊಡಿಸೋದು, ಅದು ಈ ಸಮಾಜದಲ್ಲಿ ನಡಿಬೇಕದು. ಈಗ ಇರೋ ದುಷ್ಟ ಶಕ್ತಿಗಳನ್ನ ನಾಶ ಮಾಡಬೇಕು ಅಂತ ನನ್ನ ಇಷ್ಟ. ಸೂಪರ್ ಸರ್. ಸರ್, ಹಾಗೇನೆ ಇತ್ತೀಚೆಗೆ ಅಂತೂ ಯುವಕರು ಯಾರು ನಾಟಕ ನೋಡಕ್ ಬರ್ತಾ ಇಲ್ಲ, ವಯಸ್ಸಾದವರು ಅಷ್ಟೇ ಬರ್ತಾ ಇದಾರೆ. ಈಗ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಯುವಕರು ಆದಷ್ಟು ಇಂಥ ನಾಟಕಗಳನ್ನ ನೋಡಕ್ ಬರಬೇಕು, ಅದನ್ನ ಕಲ್ತ್ಕೋಬೇಕು, ಅದನ್ನ ರೂಢಿಸ್ಕೋಬೇಕು. ಬರೀ ಆರ್ಕೆಸ್ಟ್ರಾ ಸಿನಿಮಾ ನೋಡ್ಕೊಂಡು ಸುಮ್ಮನೆ ಮನಸ್ಸು ಕೆಡಿಸ್ಕೊಂತ ಇದ್ದಾರೆ. ಆ ಮನಸ್ಸು ಕೆಡಿಸ್ಕೊಂಡು ಮಾಡ್ತಾ ಇದ್ದಾರೆ. ಈ ಆತ್ಮಹತ್ಯೆಗಳಾಗ್ತವೆ, ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತದೆ. ಅದನ್ನ ಹೋಗಲಾಡಿಸ್ಬೇಕಂದ್ರೆ ಇಂಥವ್ ನೋಡಬೇಕು. ಈ ತರ ನಾಟಕಗಳು ನೋಡಿ ಕಲ್ತ್ಕೋಬೇಕು. ಒಳ್ಳೆ ಮನಸ್ಸು, ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ಇದ್ರಲ್ಲಿ ನಡಿಬೇಕು ಅಂತ ನನಗೆ ಆಸೆ ಅಷ್ಟೇ. ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರಿ ಸರ್. ಈ ನಾಟಕ ಫ್ರೀನಾ ಅಥವಾ ದುಡ್ಡು ಕೊಟ್ಟು ಬರ್ಬೇಕು? ಇಲ್ಲ, ಫ್ರೀ. ನೋಡಿ ಸರ್, ಫ್ರೀಗೆ ಯಾರು ಬರಲ್ಲ ನೋಡಿ. ಸುಮ್ಮನೆ ಫ್ರೀ ಆಗಿ ಬಂದು ನಾಟಕ ನೋಡಿ ಅವ್ರಿಗೆ ಪ್ರೋತ್ಸಾಹ ಬಿಟ್ಬಿಟ್ಟು ಸುಮ್ಮನೆ ದುಡ್ಡು ಕೊಟ್ಟು ಹೋಗಿ ಅಲ್ಲಿ ಕುಣಿಯೋದನ್ನ, ಡ್ಯಾನ್ಸ್ ಮಾಡೋದನ್ನ ನೋಡಿ ಜನ ಕೆಡ್ತಾ ಇದ್ದಾರೆ. ನಿಜವಾಗ್ಲು ಬಹಳ ಸರಿ ಇಲ್ಲ ಅದು. ಸರ್, ಸಿನಿಮಾನು ನೋಡ್ಬೇಕು, ಹಾಗೆ ಈ ತರ ನಾಟಕಗಳನ್ನ ನೋಡ್ಬೇಕಂತ ಹೇಳ್ತೀರಾ? ಸಿನಿಮಾನು ಕೂಡ ನೋಡ್ಬೇಕು. ಅದರಲ್ಲಿ ನೋಡಿ ಒಳ್ಳೆತನ ಇರೋದನ್ನ ನಾವು ಮೆಚ್ಚೋದನ್ನ ಕಲ್ತ್ಕೋಬೇಕು. ಈ ಕೆಟ್ಟತನನ ನಾವು ಅದು ಕಲಿಬಾರ್ದು. ನಿಮ್ಮಂತವ್ರು ಇದನ್ನ ಪ್ರಚಾರ ಮಾಡ್ತಾ ಇರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ನಮ್ಗೆ. ನಿಜವಾಗ್ಲು ಸರ್, ನಾನು ಈಗ ಒಂದು ವಾರದ ಮೊದಲು ಬಂದು ಏನೇನೆಲ್ಲ ಈ ವಾರ ನಾಟಕಗಳಿದಾವಂತ ಒಂದು ವಿಡಿಯೋ ಮಾಡಾಕಿದ್ದೆ. ಈಗ ನೋಡ್ತಾ ಇದ್ದೆ, ಬಂದು ನೋಡೋಣ, ಬರೀ ಜಸ್ಟ್ ಆಚೆಯಿಂದ ಮಾಡಾಕಿದ್ದೆ. ಈಗ ನಡೀತಾ ಇದೆಯಲ್ಲ, ರಿಯಾಲಿಟಿ ತೋರಿಸ್ಬಿಡೋಣ ನಮ್ಮ ಜನಗಳಿಗೆ, ಬಂದು ನೋಡ್ಲಿ ಅಂತ. ದಯವಿಟ್ಟು ಕೆಲಸ ಮಾಡಬೇಕು, ಜನಗಳಿಗೆ ಅದು ಗೊತ್ತಾಗಬೇಕು. ಯೂಟ್ಯೂಬ್ ಅಲ್ಲಿ ಯುವತಿಯರು ನೋಡ್ಬಿಟ್ಟು ಇದನ್ನ ಕಲ್ತ್ಕೋಬೇಕು. ಬರ್ಬೇಕು ಸರ್, ನಾಟಕ ನೋಡಕ್ ಬರ್ಬೇಕು. ಎಷ್ಟು ಜನ ಬರ್ತಾರೋ ಅಷ್ಟು ಅವ್ರಿಗೆ ನಾಟಕವನ್ನು ಮಾಡಕ್ಕೆ ಒಂಥರ ಉತ್ಸಾಹ ಬರುತ್ತೆ. ಅದಕ್ಕೇನೆ ದಯವಿಟ್ಟು ನೀವು ಅದನ್ನ ಸ್ವಲ್ಪ ದಯವಿಟ್ಟು ಪ್ರಚಾರ ಮಾಡ್ತಾ ಇರೋದಕ್ಕೆ ಬಹಳ ಸಂತೋಷ. ಇಲ್ಲ ಸರ್, ಇದು ನನ್ನ ಕರ್ತವ್ಯ ಸರ್. ಯಾಕಂದ್ರೆ ನಾಟಕಗಳು ಯಾರು ನೋಡ್ತಾ ಇಲ್ವಲ್ಲ, ಆ ಒಂದು ಕಾರಣಕ್ಕೆ ನಾನು ಇವತ್ತೇ ಬಂದಿರೋದು ನಾಟಕ ನೋಡೋದಕ್ಕೆ. ಇರ್ಲಿಲ್ಲ, ಇದೇ ಫಸ್ಟ್ ಇವತ್ತು ನಾನು ನೋಡ್ತಾ ಇರೋದು. ನಾನು ಪ್ರತಿ ನಾಟಕಕ್ಕೆ ಬರ್ತಾ ಇದ್ದೀನಿ. ಈ ತರ ನೀವು ಬಂದು ನೋಡಿ, ಈ ತರ ಕೇಳ್ಕೊಂಡು ಜನಗಳನ್ನ ಅದನ್ನ ಇದ್ ಮಾಡ್ತಾ ಇರೋದು ನೋಡಿದ್ರೆ ಬಹಳ ಖುಷಿ ಅನಿಸುತ್ತೆ. ಖಂಡಿತ ನಾನು ಪ್ರತಿ ಸರಿನೂ ನನ್ನ ಕೈಲಾದಷ್ಟು ಬಂದು ನಾನು ಇಲ್ಲಿ ಏನ್ ನಡೀತಿದೆ ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸರ್. ದಯವಿಟ್ಟು ಬನ್ನಿ, ನೀವು ಬಂದು ಇದನ್ನ ಪ್ರಚಾರ ಮಾಡಿ.